ನಾನು 1 ವರ್ಷದ ಹಿಂದೆಯೇ ಸಿಎಂ ರೇಸ್ನಿಂದ ಹೊರಬಂದಿದ್ದೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಾಹುಕಾರ್ ಸತೀಶ್ ಜಾರಕಿಹೊಳಿ, ನಮ್ಮಲ್ಲಿ ಯಾವ ಕ್ರಾಂತಿಗಳು ನಡೆಯುತ್ತಿಲ್ಲ. ಸಿಎಂ ಬದಲಾವಣೆ ವಿಚಾರ ನಿರ್ಧರಿಸುವುದು ನಾನಲ್ಲ. ನಾವು ಈಗ ಎಲ್ಲದರಿಂದಲೂ ದೂರ ಇದ್ದೇವೆ ಎಂದು ಸಚಿವ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಅದನ್ನ ರೈಟ್ ಪರ್ಸನ್ ಕೇಳಿ ರೈಟ್ ಉತ್ತರ ನಿಮ್ಗೆ ಸಿಗೋದು. ಈಗ ನಮ್ಮ ಕೇಳಿ ನಾವೇನು ಹೇಳೋದು? ಈಗ ಇದೇ ಇದೆ, ಮುಂಚೆಯಿಂದ ಇದೆ. ಅದನ್ನ ಹಳೆದಲ್ಲ, ಹೊಸದೇನಲ್ಲ. ಮುಂಚೆಯಿಂದ ಅವ್ರವ್ರ ಬೆಂಬಲಿಗರು, ಅವ್ರ ಅಭಿಮಾನಿಗಳು ಹೇಳೇ ಹೇಳ್ತಾರೆ. ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನ ನಿರ್ಧಾರ ಮಾಡ್ತಾರೆ. ಇಲ್ಲ ಅದನ್ನ ನಾವು ಬಿಟ್ಟಿದ್ವಿ, ಬಹಳ ಸಾಧ್ಯ ಬಿಟ್ಟದು. ಈಗಿಲ್ಲ ಎಲ್ಲ ಪ್ರಶ್ನೆ ಇಲ್ಲ. ಸುಮಾರು 1 ವರ್ಷ ಹಿಂದೆ ಬಿಟ್ಟಿದ್ವಿ, ಅದು ಈಗಿಲ್ಲ. ಅದು ಯಾವ್ದ್ರೆ ಅದನ್ನ ರೈಟ್ ಪರ್ಸನ್ ಕೇಳಿ ರೈಟ್ ಉತ್ತರ ನಿಮ್ಗೆ ಸಿಗೋದು. ಈಗ ನಮ್ಮ ಕೇಳಿ ನಾವೇ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ವಿಚಾರಕ್ಕೆ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ಬೆದರಿಕೆ ಬಂದರೆ ಏನಾಗುತ್ತೆ? ಈ ದೇಶದಲ್ಲಿ ಗಾಂಧೀಜಿಯವರನ್ನೇ ಹೊಡೆದಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಎಲ್ಲವೂ ಎದುರಿಸಬೇಕಾಗುತ್ತದೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರೇ ಇಲ್ಲ, ಇದರಲ್ಲಿ ನಾವು ಇದ್ದೀವಿ. ಇಡೀ ಒರಿಜಿನಲ್ ಹಿಂದೂಗಳು ಖರ್ಗೆ ಪರ ಇದ್ದೇವೆ, ಡೂಪ್ಲಿಕೇಟ್ ಹಿಂದೂಗಳು ಇಲ್ಲ. ಒರಿಜಿನಲ್ ಹಿಂದೂಗಳು ಕಾಂಗ್ರೆಸ್ ಪಕ್ಷವು ಖರ್ಗೆ ಅವರ ಜೊತೆ ಇದ್ದೇವೆ. ಎಂತಹ ಯಾವುದೇ ಬೆದರಿಕೆ ಬಂದರೆ ನಾವು ಹೆದರಲ್ಲ ಎಂದು ಲಾಡ್ ಹೇಳಿಕೆ ನೀಡಿದ್ದಾರೆ. ಬಂದಿಲ್ಲ ಬಂದ್ರೆ ನಿಮ್ಗೆ ಹೇಳ್ತೀನಿ. ಬೆದರಿಕೆ ಬಂದ್ರೆ ಏನಾಗಿದೆ ಈಗ ಕಾರ್ಯಕರ್ತರಿಗೆ? ಈಗ ಈ ಗಾಂಧೀಜಿಗೆ ಹೊಡೆದಲ್ಲಿ ದೇಶದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಎದುರಿಸಬೇಕಾಗತ್ತೆ. ಸೊ ಇದ್ರಾಗೇನು ಪ್ರಿಯಾಂಕ್ ಖರ್ಗೆ ಅವ್ರು ಒಬ್ಬರೇ ಇಲ್ಲ, ಇಡೀ ನಾವು ಇದ್ದೀವಿ. ಇಡೀ ಒರಿಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ, ಡೂಪ್ಲಿಕೇಟ್ ಹಿಂದೂಗಳಿಲ್ಲ. ಒರಿಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಗಿದ್ದಾರೆ, ಕಾಂಗ್ರೆಸ್ ಪಾರ್ಟಿನ ಅವ್ರ ಜೊತೆಗಿದೆ. ಇಂಥದ್ದಾದೇ ಬೆದರಿಕೆ ಬಂದ್ರು ಕೂಡ ನಾವೇನು ಎದುರಂಗಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂದಿಲ್ಲ ಬಂದ್ರೆ ನಿಮಗೆ ಹೇಳ್ತೀನಿ. ಬಿಜೆಪಿಯ ಆರ್ಎಸ್ಎಸ್ ಪೋಸ್ಟರ್ ಅಭಿಯಾನಕ್ಕೆ ಕಾಂಗ್ರೆಸ್ನಿಂದ ಕೌಂಟರ್ ಪೋಸ್ಟರ್ ಅಭಿಯಾನ ಶುರುವಾಗಿದೆ. ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಯಾರು ಸಂವಿಧಾನವನ್ನ ಪ್ರೀತಿಸ್ತಾರೋ ಅವರು ದೇಶವನ್ನ ಪ್ರೀತಿಸ್ತಾರೆ ಅನ್ನೋ ಪೋಸ್ಟರ್ ಅಂಟಿಸಿ ಕೌಂಟರ್ ಕೊಟ್ಟಿದ್ದಾರೆ. ಸ್ಟಿಕ್ಕರ್ನಲ್ಲಿ ಸಂವಿಧಾನದ ಭಾವಚಿತ್ರ, ಬುದ್ಧ, ಬಸವ, ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಪ್ರಿಯಾಂಕ್ ಖರ್ಗೆ ಫೋಟೋ ಹಾಕಿ ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸಭೆಗೆ ಬರೋಕೆ ಮಾತ್ರ ಪ್ರೆಗ್ನೆಂಟ್ ಇರ್ತಾರೆ, ಗಿಂಬಳ ತೆಗೆದುಕೊಳ್ಳುವಾಗ ಪ್ರೆಗ್ನೆಂಟ್ ಇರಲ್ವಾ ಎಂದು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಮಹಿಳಾ ಅಧಿಕಾರಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಚನ್ನಗಿರಿಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಗೆ ವಲಯ ಅರಣ್ಯಾಧಿಕಾರಿ ಶ್ವೇತಾ ಗೈರಾಗಿದ್ದರು. ಈ ಹಿನ್ನೆಲೆ ಮಹಿಳಾ ಅಧಿಕಾರಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಮೀಟಿಂಗ್ ಬನ್ನಿ ಅಂದ್ರೆ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳ್ತಾರೆ, ಅದೇ ಗಿಂಬಳ ಪಡೆಯುವಾಗ ಕಲೆಕ್ಷನ್ ಮಾಡುವಾಗ ಪ್ರೆಗ್ನೆಂಟ್ ಇರಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಪ್ರತಿ ಬಾರಿ ಚೆಕಪ್ಗೆ ಹೋಗಿದ್ದೀನಿ, ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೀನಿ ಎಂದು ಹೇಳ್ತಾರೆ. ಪ್ರೆಗ್ನೆಂಟ್ ಇದ್ರೆ ರಜೆ ತೆಗೆದುಕೊಳ್ಳಿ, ಈ ತರ ಹೇಳೋಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಎಂದು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಎಲ್ಲರಿಗೂ ಒಂದು ಕಾಪಿ ಹಾಕಿ ನಾನೇ ಕಾಪಿ ಬರ್ಬೇಕ್ರಿ. ಕಾರಣ ಕೇಳಿದ್ರೆ ಈ ತರ ಹೇಳ್ತೀನಿ, ನಾನು ಏನ್ ಹೇಳಿದ್ರೆ ಫುಲ್ ಸ್ಟೇಟ್ಮೆಂಟ್ ಹಾಕ್ಬೇಕ್ರಿ. ನಾನು ಏನ್ ಹೇಳಿದ್ರ ಪೂರ್ತಿ ಸಂಪೂರ್ಣ ಮಾಹಿತಿ ಅದ್ರೊಳಗೆ ಇರ್ಬೇಕು. ಸಂಬಳ ಗಿಂಬಳ ಎಲ್ಲದೂ ಇರ್ಬೋದು. ಮಾಮೂಲಿ ತಿನ್ನೋದು ನಿಮಗೆ ಡ್ಯೂಟಿ ಬೇಕು, ಮೀಟಿಂಗ್ ಕರೆದ್ರೆ ಪ್ರೆಗ್ನೆಂಟ್ ಇರ್ತಾರೆ. ನಾಚಿಕೆ ಆಗಲ್ಲ ಹೇಳಕ್ಕದ ಉತ್ತರನ ಅಲ್ರಿ. ರಜಾ ತಗೊಂಡು ಪ್ರೆಗ್ನೆನ್ಸಿ ರಜೆ ಇದೆಯಲ್ಲ, ಇಲ್ಲವ್ರಿಗೆ ಲಾಸ್ಟ್ ಡೇಟ್ ಡ್ಯೂಟಿ ಬೇಕು, ಸಂಬಳ ಬೇಕು, ಗಿಂಬಳ ಬೇಕು, ಡ್ಯೂಟಿ ಮಾಡಕ್ಕಾಗಲ್ಲ. ಮಾಡ್ತಿದ್ದ ಪ್ರೆಗ್ನೆಂಟು ನಾಚಿಕೆ ಆಗಲ್ಲ ಹೇಳಕ್ಕಂತ. ನಾಚಿಕೆ ಆಗತ್ತಲ್ಲ ಕೇಳಿದವ್ರಿಗೆ ಹೋಗಿ ಏನದು ಆಗಲ್ಲ ಹೇಳೋದು. ಒಂದಿನೂ ಬಂದ್ಸರಿ ಯಾವಾಗ ಪ್ರೆಗ್ನೆಂಟು ಉತ್ತರ ಡಾಕ್ಟರ್ ಹೋಗಿದ್ವಿ, ಡಾಕ್ಟರ್ ಪ್ರತಿ ಸರಿ ಇಮಿಡಿಯೇಟ್ ಆಕ್ಷನ್ ಬಂದು ನನಗೆ ನೋಟಿಸ್ ಕಳಿಸ್ಬಿಟ್ರೆ ಸರ್ಕಾರಕ್ಕೂ, ಡಿ ಸಿ ಅವ್ರಿಗೂ, ಇವ್ರ ಮೇಲಿನ CCFಗೂ ಎಲ್ಲರಿಗೂ ಒಂದು ಕಾಪಿ ಹಾಕಿ ನಾನೇ ಕಾಪಿ ಬರ್ಬೇಕ್ರಿ. ಕಾರಣ ಕೇಳಿದ್ರೆ ಈ ತರ ಹೇಳ್ತೀನಿ, ನಾನು ಏನ್ ಹೇಳಿದ್ರೆ ಫುಲ್ ಸ್ಟೇಟ್ಮೆಂಟ್ ಹಾಕ್ಬೇಕ್ರಿ.
ವಾಲ್ಮೀಕಿ ಸಂಘಟನೆಗಳ ಒಕ್ಕೂಟಗಳಿಂದ ಬೃಹತ್ ಪ್ರತಿಭಟನೆ ನಡೆದಿದೆ. ಎಸ್ಟಿಗೆ ಬಲಿಷ್ಠರನ್ನು ಸೇರಿಸಿ ಸಮುದಾಯಕ್ಕೆ ಅನ್ಯಾಯ ಮಾಡಲು ಹೊರಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸಮುದಾಯದ ಪಾಲನ್ನ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ಕೋಲಾರದ ಐಬಿ ವೃತ್ತದಿಂದ ಮೆಕ್ಕೆ ವೃತ್ತದವರೆಗೂ ಬೃಹತ್ ಮೆರವಣಿಗೆ ನಡೆಸಿದರು. ಮೆಕ್ಕೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಚಿತ್ರದುರ್ಗ ಡಿಡಿಪಿಐ ಕಚೇರಿ ಸಿಬ್ಬಂದಿಗಳು ಕಚೇರಿ ಆವರಣದಲ್ಲಿ ಎಣ್ಣೆ ಪಾರ್ಟಿ ಮಾಡುವ ವಿಡಿಯೋ ವೈರಲ್ ಆಗಿದೆ. ಡಿಡಿಪಿಐ ಕಚೇರಿಯಲ್ಲಿ 5 ಫುಲ್ ಬಾಟಲ್ ಎಣ್ಣೆ ತಂದು ಮಿಕ್ಸ್ ಮಾಡಿ ಟೆಸ್ಟ್ ನೋಡಿದ್ದಾರೆ. ಶಿಕ್ಷಣ ಇಲಾಖೆ ಸಿಬ್ಬಂದಿಗಳ ಎಣ್ಣೆ ಪಾರ್ಟಿಗೆ ಸಾರ್ವಜನಿಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ವರದಿ ಹಿನ್ನೆಲೆ 5 ಮಂದಿ ಸಿಬ್ಬಂದಿಗಳನ್ನು ಡಿಡಿಪಿಐ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ರವಿಕುಮಾರ್, ಗಣೇಶ್ ತಿಪ್ಪೇಸ್ವಾಮಿ ಹಾಗೂ ಸುನೀಲ್ ಕುಮಾರ್ ಅಮಾನತಾದ ನೌಕರರಾಗಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯ ಹೇಮಾವತಿ ಬಡಾವಣೆಯ ಅಂಗನವಾಡಿಯಲ್ಲಿ ವ್ಯಕ್ತಿಯೋರ್ವ ಕಂಠಪೂರ್ತಿ ಕುಡಿದು ಮಲಗಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಮದ್ಯಪಾನ ಮಾಡಿ ಪುಟ್ಟ ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆಂದು ಆರೋಪಿಸಲಾಗಿದೆ. ಕಲಬುರಗಿ ಮೂಲದ 30 ವರ್ಷದ ನಿಂಗಪ್ಪ ಎಂಬಾತ ಮದ್ಯ ಸೇವಿಸಿ ಅಂಗನವಾಡಿಯಲ್ಲಿ ಮಲಗಿದ್ದ ಎಂದು ತಿಳಿದು ಬಂದಿದ್ದು, ವಿಷಯ ತಿಳಿದು ಮಕ್ಕಳ ಪೋಷಕರು ನಿಂಗಪ್ಪ ಜೊತೆಗೆ ಅಂಗನವಾಡಿ ಸಹಾಯಕಿಗೂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಾಹಿತಿ ಆಧರಿಸಿ ಸ್ಥಳಕ್ಕೆ ಬಂದ ಕೆಆರ್ಪೇಟೆ ಟೌನ್ ಪೊಲೀಸರು ನಿಂಗಪ್ಪ, ನೇತ್ರಾವತಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಎಷ್ಟು ದಿನ? 2 ದಿನ ಆಯ್ತು, 3 ದಿನ ಆಯ್ತು ನಾನು ನೋಡಿ ನಿಮ್ಮನ್ನ. ಏನಾಯ್ತು? ಬಂದ್ ಇಲ್ಲಿ ಕುತ್ಕೊಳ್ಳೋದು, ನಾವುಗಳು ಯಾರು ಬರಂಗಿಲ್ಲ, ಹೆಂಗಸರುಗಳು ಒಳಗಡೆಗೆ. ನೀನ್ ಬಂದು ಆರಾಮಾಗಿ ಮನ್ಗಿದೆಯಲ್ಲ, ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಕೊಂಡು. ಏನ್ ಅನ್ಕೊಳ್ಳಲ್ಲ ಯಾರಾದ್ರೂ ನೋಡ್ದವ್ರು? ಅಂಗನವಾಡಿನ ಇದೇನಿದು? ನೀವು ಗೊತ್ತಾಗಲ್ವಾ ನೇತ್ರ? ಅಷ್ಟು ನಿಂಗೆ ಅಂಗನವಾಡಿ ಒಳಗೆ ಹಿಂಗೆಲ್ಲ ಕರ್ಕೋತಾರ? ಮಕ್ಳನ್ನೆಲ್ಲ ಮುಡ್ತಾನೆ ಅಂತ ಹೇಳಲ್ಲ. 2ನೇದು ಮೇಡಮ್, ಇವರು 3 ದಿನ ಮುಂಚೆ ಬಂದಾಗ ಮೇಡಮ್ ವಾರ್ಮನ್ ಕಳಿಸಿದ ಮೇಲೆ ಗೋವುಗಳ ರಕ್ಷಣೆ ಆಗ್ರಹಿಸಿ ಚಿಕ್ಕಮಗಳೂರು ನಗರದಲ್ಲಿ ಹಿಂದೂ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಗೋವಿಗೆ ವಿಶೇಷ ಪೂಜೆ ಸಲ್ಲಿಸಿ ನಗರದ ಕತ್ರಿ ಮಾರಮ್ಮ ದೇವಸ್ಥಾನದಿಂದ ಮೆರವಣಿಗೆಗೆ ಚಾಲನೆ ನೀಡಿ ಗೋಬಾಲಕ್ಕೆ ಬೆಂಕಿ ಹಚ್ಚಿದ ಪ್ರಕರಣ ಗೋಕಳ್ಳರಿಗೆ ಗಡಿಪಾರಿಗೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಎಂಎಲ್ಸಿ ಸಿಟಿ ರವಿ, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ವಿಧಾನ ಪರಿಷತ್ ಉಪಸಭಾಪತಿ ಪ್ರಾಣೇಶ್ ಭಾಗಿಯಾಗಿದ್ದರು. ಜಮೀನು ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಗಲಾಟೆಯಾಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಘಟನೆ ತುಮಕೂರಿನ ತುರುವೇಕೆರೆ ತಾಲೂಕಿನ ಬ್ಯಾಲಹಳ್ಳಿಯಲ್ಲಿ ನಡೆದಿದೆ. ಕಳೆದ 20 ವರ್ಷಗಳ ಹಿಂದೆ ಜಮೀನು ರಿಜಿಸ್ಟ್ರೇಷನ್ ವಿಚಾರಕ್ಕೆ ಒಂದು ಕೊಲೆ ನಡೆದಿತ್ತು. ಬಳಿಕ ವಿವಾದ ಬಗೆಹರಿಯದ ಕಾರಣ ಪದೇ ಪದೇ ಜಗಳವಾಗ್ತಿತ್ತು. ಇದೀಗ ಮತ್ತೆ ಗಲಾಟೆಯಾಗಿದ್ದು, ಶ್ರೀನಿವಾಸ್ ಎಂಬಾತನನ್ನ ಆತನ ಅಣ್ಣ ಕೃಷ್ಣಪ್ಪ ಹಾಗೂ ಆತನ ಮಗ ಪ್ರಮೋದ್ ಕೊಲೆ ಮಾಡಿದ್ದಾರೆ. ಆರೋಪಿಗಳನ್ನ ತುರುವೇಕೆರೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಚ್ಚುಗಳು ಹಿಡಿದು ಹೊಡೆದಾಡುವಂತಹ ದೃಶ್ಯ ಬೆಚ್ಚಿ ಬೀಳಿಸುವಂತಿದೆ. ಗಾಡಿ ಇಟ್ಕೊಡ್ರು, ಗಾಡಿ ಬಿದ್ದವ್ರು.
ಸಿಎಂ ಸಿದ್ದರಾಮಯ್ಯ ಅವರಿಂದು ಹಾಸನದ ಅಧಿದೇವತೆ ಹಾಸನಾಂಬೆ ದೇವಿ ದರ್ಶನ ಪಡೆದರು. ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದ ಶಿಷ್ಟಾಚಾರದ ವಾಹನದಲ್ಲಿ ಆಗಮಿಸಿದ ಸಿಎಂ ಸಿದ್ದರಾಮಯ್ಯರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸ್ವಾಗತಿಸಿದರು. ಸಿಎಂ ಬರುತ್ತಿದ್ದಂತೆ ಜಾನಪದ ಕಲಾ ತಂಡಗಳು ಜಗ್ಗಲಿಗೆ ಬಾರಿಸಿ ಕೊಂಬು ಕಂಸಾಳೆ ಊದಿ ಸ್ವಾಗತ ಮಾಡಿಕೊಂಡರು. ಸಿಎಂ ಅವರ ಜೊತೆ ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಆಗಮಿಸಿದ್ರು.